ಹಾಯ್ ಫ್ರೆಂಡ್ಸ್, ಪಿಂಚ್ ದ ಟೇಸ್ಟ್ ವಿತ್ ಸುಕನ್ಯಾ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕದ ಸೈಡ್ ಹಳ್ಳಿಗಳಲ್ಲಿ ಮಾಡುವಂತಹ ಚಿಕನ್ ಪಲ್ಯವನ್ನು ನಾನು ಇವಾಗ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ, ಹಾಗೆ ಸ್ಪೈಸಿ ಕೂಡ ಇದೆ. ಯಾರೆಲ್ಲ ಮಟನ್ನ ಲೈಕ್ ಪಡ್ತಿರೋ ಅದೇ ಥರ ಈ ಮಟನ್ ಥರನೇ ಟೇಸ್ಟಿಯಾಗಿರುವಂಥ ಚಿಕನ್ ಪಲ್ಯನ ಇವಾಗ ನಾನು ಮಾಡಿದ್ದೀನಿ. ಜಾಸ್ತಿ ಐಟಮ್ಸ್ ಏನು ಬೇಕಾಗಲ್ಲ ಇದಕ್ಕೆ. ಫಸ್ಟ್ಗೆ ನಾನು ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೊಳ್ಳಿಕ್ಕಂತ 1 ಈರುಳ್ಳಿ, 2 ಸ್ಮಾಲ್ ಟೊಮ್ಯಾಟೊ, 2 ಮೆಣಸಿನಕಾಯಿ, 2 ಬೆಳ್ಳುಳ್ಳಿಯ ಪೀಸ್ಗಳು, 4ರಿಂದ 5 ಗ್ರಾಮ್ ಅಲ್ಲ, 10 ಗ್ರಾಮ್ ಕೊತ್ತಂಬರಿ ಮತ್ತು ಅರ್ಧ ಬೌಲ್ ಕೊಬ್ಬರಿ ತುರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಒಗ್ಗರಣೆಗೆ ಕಟ್ ಮಾಡಿರುವಂಥ 1 ಈರುಳ್ಳಿ, 2 ಗ್ರಾಮ್ ಸ್ಟೋನ್ ಫ್ಲವರ್, 2 ಮೆಣಸು, 2 ಲವಂಗ, 1 ಚಕ್ರ, 2 ಚಕ್ಕೆ, 2 ಮಸಾಲೆ ಎಲೆಗಳು. ಇಷ್ಟಿದ್ರೆ ಸಾಕು. ಫಸ್ಟ್ಗೆ ನಾನು ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡ್ಕೊಳ್ಬೇಕಂತ ಐಟಮ್ಸ್ ತೋರಿಸಿದ್ನಲ್ಲ, ಅವೇ ಐಟಮ್ಸ್ನ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ಕಟ್ ಮಾಡ್ಕೊಂಡು ನಡೆಯುತ್ತೆ, ಇದಕ್ಕೇನು ತಿಳುವಾಗಿ ಕಟ್ ಮಾಡ್ಕೋಬೇಕಂತೇನಿಲ್ಲ, ಯಾಕಂದರೆ ಇದು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ನೋಡಿ, ಟೊಮ್ಯಾಟೊ, ಈರುಳ್ಳಿ, ಕೊಬ್ಬರಿ, 10 ಗ್ರಾಮ್ ಕೊತ್ತಂಬರಿ, ಅಲ್ಲ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ನೀರು ಇಷ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡೆ. ಇಲ್ಲಿ ನಾನು ಅರ್ಧ kg ಚಿಕನನ್ನು ತೆಗೆದುಕೊಂಡಿದ್ದೀನಿ. ಇದನ್ನು 3 ಬಾರಿ ತೊಳ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ತೀನಿ. ಸ್ವಲ್ಪ ಕಾಯೋವರೆಗೂ ಬಿಡಬೇಕಾಗತ್ತೆ. ಆಮೇಲೆ ನಾನು 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತೀನಿ. ಸ್ವಲ್ಪ ಕಾಯಲು ಬಿಡಿ. ಎಣ್ಣೆ ಕಾದ ಬಳಿಕ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಬೇಕಾಗುತ್ತೆ. ತದನಂತರ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಅರಿಶಿಣವನ್ನು ಹಾಕ್ಕೊಳ್ತೀನಿ. ಇವಾಗ ನಾನು ಇದಕ್ಕೆ ಅರ್ಧ kg ಚಿಕನ್ನ ತೊಳ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಗೊತ್ತಾಗಲಿಲ್ಲ ಅಂತಂದರೆ ಚಿಕ್ಕ ಸ್ಪೂನ್ ಇರುತ್ತಲ್ವ, ಅದರಲ್ಲಿ 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾನು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ ಹಾಕಿ ಚೆನ್ನಾಗಿ 5ರಿಂದ 6 ನಿಮಿಷ ನಾನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 2 ಸ್ಪೂನು ಖಾರವನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ತುಂಬ ಸ್ಪೈಸಿ ಬೇಕಂತ ಹೇಳಿ 2 ಸ್ಪೂನ್ ಬಿಟ್ಟು ಎಕ್ಸ್ಟ್ರಾ ನೀವು ಖಾರ ಹಾಕ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಯಾಕಂದರೆ ಮಸಾಲ ಪದಾರ್ಥ ಖಾರ ಇರುತ್ತೆ, ಅಲ್ಲ ಇರುತ್ತೆ, 2 ಮೆಣಸಿನ್ಕಾಯಿ ಇರುತ್ತಲ್ಲ, ಸೊ ಅದಕ್ಕಾಗಿ. ಇವಾಗ ನಾನು 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ. ಎಷ್ಟು ಹಾಕ್ಕೋಬೇಕು ಅಂತ ಗೊತ್ತಾಗದೆ ಹೋದರೆ 250 ml ಹಾಕ್ಕೊಂಡ್ರೆ ಸಾಕು. ನಂತರ ಇವಾಗ ನಾನು 15 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೆ. 15ರಿಂದ 18 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ತುಂಬ ಹೊತ್ತು ಬೇಯಿಸ್ಲಿಕ್ಕೆ ಬಿಡಬೇಡಿ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡೇ ನೀವು ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನು ಪೇಸ್ಟ್ ಮಾಡ್ಕೊಂಡಿದ್ದನ್ನು ಹಾಕ್ಕೊಂಡು 7ರಿಂದ 8 ನಿಮಿಷ ಫ್ರೈ ಪೇಸ್ಟ್ನ ಹಾಕ್ಕೊಂಡ್ಮೇಲೆ 7ರಿಂದ 8 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು. ತುಂಬ ಹೊತ್ತೇನು ಬೇಯಿಸ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಮೊದಲೇ 15ರಿಂದ 18 ನಿಮಿಷ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬೆಂದಿದೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಮ್ಮ ಹಳ್ಳಿ ಸ್ಟೈಲ್ ಈ ಥರ ಮಾಡ್ತಾರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮನೇಲಿ ನೀವು ಒಂಥರ ನಾನು ಹೇಳ್ಕೊಟ್ಟಾಗೆ ಮಾಡಿ, ಆಮೇಲೆ ನನಗೆ ಕಮೆಂಟ್ ಮಾಡಿ ನೋಡಿ ಹೇಗಾಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್.